ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಲ್ಲರೂ ಕೇಳಿ ಪೊಲೀಸರು ರೆಕಾರ್ಡ್ ಮಾಡ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಯೋಗವನ್ನ ಕಳಿಸ್ತಾ ಇದ್ದಾರೆ. ಆ ನಿಯೋಗ ಬಂದು ನಮ್ಮ ಹತ್ರ ಮಾತಾಡಬೇಕು. ಮೊದಲನೇದಾಗಿ ಅದೇನು ತೀರ್ಮಾನ ಆಗಬೇಕು. ಎರಡನೇದು 18ನೇ ತಾರೀಕಿನ ಆದಂತ ಮೀಟಿಂಗ್ ದಿವಸ ಅವತ್ತೇನು ಅಹವಾಲ ಸಭೆ ಆಗಿದೆಯೋ ಅದನ್ನು ಗೌರ್ಮೆಂಟ್ಗೆ ಯಥಾವತ್ತಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಕೊಟ್ಟು ದಾಖಲೆಯಿಂದ ಪಬ್ಲಿಷ್ ಮಾಡಿ ಪ್ರತಿಯೊಬ್ಬರಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ಕೊಡಬೇಕು. ಎರಡನೇದು. ಮೂರನೇದಾಗಿ ನಿಮ್ಮ ಕೆ ಜಾರ್ಜ್ ಅವ್ರು ಏನಂದ್ರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ವಾ, ಅಧಿಕಾರಿಗಳು ಬಂದು ಮಾತಾಡ್ತಾರೆ ಅಂತ ಹೇಳಿ ಬರ್ಲಿಕ್ಕೆ ಹೇಳಿ, ಅವ್ರಿಗೆ ಬಂದು ಮಾತಾಡ್ಲಿಕ್ಕೆ ಹೇಳಿ. ಈ 3 ತೀರ್ಮಾನ ಮೊದಲು ಆಗಲಿ, ಆಮೇಲೆ ಅಲ್ಲಿ ಒಂದು ಸೂಜಿ ಮೊನೆ ನೀವು ತೆಗೆದಕ್ಕೆ ನಾವು ಬಿಡೋದಿಲ್ಲ, ನಿಮ್ಮ ಅಳತೆ ಮಾಡ್ಲಿಕ್ಕೆ ನಾವು ಕೊಡೋದಿಲ್ಲ. ಬೇಕಾಗಿರ್ಬೋದು ಮಾಡ್ಕೊಂಡು ರೆಕಾರ್ಡ್. ನೀವು ಎಲ್ಲಿದ್ದೀರಿ? ನೀವು ಊರ್ನೂರು ಅಂತೀರಲ್ಲ, ಎಲ್ಲಿದ್ದೀರಿ ನೀವು? ಊರ್ನೂರು ನಾವು ಬರೋದಿಲ್ಲ ಅಂತ ಹೇಳ್ಬೇಕಿತ್ತು ನೀವು. इधर का दिखा ग्राम नक्शा है ना, इसमें दिखता है। आपको नक्शा दिखा है ना, इधर ऐसे दिखता है। दिखाओ इधर शरावती अभी जो है, अभी किधर है डैम? अभी जो डैम है किधर है? उनको बुलाओ, फटाफट ज्यादा हो रहा है। अभी लोग वो भी ज्यादा होंगे और गाड़ी बीड़ी सब बड़ी ग्राम नकाशे ನಿಮ್ಗೆ ಲಿಖಿತ ಕೊಡ್ಲಿಕ್ಕೆ ಅಧಿಕಾರ ಇಲ್ಲಲ್ವಾ? ಯಾರು ಅಧಿಕಾರ ಕಲಿಸಿ ಪ್ರಶ್ನೆ ಉತ್ತರ ಕೊಡಿ, ಆಮೇಲೆ ನಿಮ್ಮ ಮುಂದೆ ಕೆಲಸ. 13 ಇಲಾಖೆ ಹೆಸರು ಹೆಸರು ಹೇಳಿ ಮುದ್ದು ಮಾತಾಡೋ ಪ್ರಯೋಜನ ಇಲ್ಲ. ಎಲ್ಲ ಒಂದೇ ಪರ್ಮಿಷನ್ ಇಲ್ಲ ಮತ್ತು ನೀವು ನಮ್ಮ ಮೇಲೆ इसको भी इन्फॉर्म नहीं किया आपने? आपका कौन सीनियर आदमी है उसको बुलाओ, नहीं तो गाड़ी ये सब जला देंगे। ऐसा नहीं रोकेगा हम लोग। आपको ऑर्डर है किधर है? ಕಂಪ್ಲೇಂಟ್ ಇಲ್ಲ, ಬರೀ ಬಂದಾರೆ ಪೊಲೀಸ್ ಇನ್ಫಾರ್ಮೇಶನ್ ಇಲ್ಲ. ನಾವು ಕೊಟ್ಟದೆ ಸುಳ್ಳು ಅಲ್ಲ, ಒಂದು ಡಾಕ್ಯುಮೆಂಟ್ಸ್ ಕೇಳಲಿಕ್ಕೆ ಎಷ್ಟೊತ್ತು ಕೊಡ್ಲಿಕ್ಕೆ ಇಲ್ಲ. ಸಂಬಂಧ ಇಲ್ಲ ಯೋಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಈಗ ಏನಂದ್ರೆ ಬೇಕಾದ್ರೆ ಈಗ ಬಿಟ್ಬಿಡಿ ಅಲ್ಲಲ್ಲ. ಶರಾವತಿ ಪಬ್ಲಿಕ್ ಸ್ಟೋರೇಜ್ ಮಾಡ್ತಾ ಇದ್ದೀವಲ್ಲ, ಅದರಿಂದ ಸುಮಾರು 2000 ಮೆಗಾವಾಟ್ ಎಕ್ಸ್ಟ್ರಾ ಬರ್ತದೆ. ಇದೊಂದು ಅದು ನಾವು ಯಾವುದೇ ನೀರು ಹರಿಯೋದು ನಿಲ್ಲಿಸ್ತಾ ಇಲ್ಲ. ಕೆಳಗಡೆ ಬ್ಯಾಲೆನ್ಸಿಂಗ್ ರಿಸರ್ವರಿಂದ ಅದನ್ನು ಪಂಪ್ ಮಾಡಿ ರಿಸರ್ವ್ಗೆ ತಂದುಬಿಟ್ಟು ಕೊಡೋದಷ್ಟೇ. ಅದು ಟೋಟಲ್ ಪ್ರಾಜೆಕ್ಟಿಗೆ 120 ಎಕರೆ ಭೂಮಿ ಬೇಕಷ್ಟೇ. ಅದು ಸಮೇತ ಪೈಪ್ಲೈನ್ ಒಳಗಡೆ ಹೋದ ಮೇಲೆ ಅದು ನಾವು ತುಂಬಿದ ಮೇಲೆ ಅದರ ಮೇಲೇನೂ ಅರಣ್ಯನ ಮಾಡ್ತೀವಿ. ಅದಕ್ಕೆ ಇದು ಭಾರಿ ಸಿಂಪಲ್ ಒಂದು ಪ್ರಾಜೆಕ್ಟು. ಹೆಚ್ಚಿಗೆ ಈಗ ಬರೀ 1000 ಮೆಗಾವಾಟ್ ಬರ್ತಾ ಇದೆ. ಆ ಪ್ರಾಜೆಕ್ಟ್ ಆದಮೇಲೆ 3000 ಮೆಗಾವಾಟ್ ಬರ್ತದೆ. ಅದು ಭಾರಿ ಒಳ್ಳೇದಾಗ್ತದೆ. ಅದು 3-4 ವರ್ಷ ಆಗಬೇಕಾಗ್ತದೆ ಅದನ್ನ ಕೆಲಸ ಮುಗಿಬೇಕಾದ್ರೆ. ನೋಡಿ, ಯಾವುದಕ್ಕೂ ವಿರೋಧ ಅಂದ್ಬಿಟ್ಟು ಕೆಲವರು ಇರ್ತಾರೆ. ನಮ್ಮ 700 ಕೋಟಿ ಜನ ಇದ್ದಾರೆ. ಅದರಲ್ಲಿ ಕೆಲವರು ಎಲ್ಲದಕ್ಕೂ ಅವರವ್ರದ್ದೇ ಒಂದು ಡೌಟ್ ಇರ್ತದೆ. ಅವ್ರ ಡೌಟ್ಗಳನ್ನ ಏನೆಂದು ಹೇಳಿದ್ರೆ ನಾವು ಅದನ್ನ ಪರಿಹಾರ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಪರಿಸರ ಇಲಾಖೆದು ಅನುಮತಿ ಪಡೆದಿದೆ. ಅದು ಕೇಂದ್ರ ಪರಿಸರ ಇಲಾಖೆ, ರಾಜ್ಯ ಸರ್ಕಾರದ ಪರಿಸರ ಇಲಾಖೆ, ವನ್ಯಜೀವಿಗಳ ಎಲ್ಲ ಅನುಮತಿ ಪಡೆದೇ ನಾವು ಮಾಡ್ಲಿಕ್ಕೆ ಆಗೋದು. ಅದಕ್ಕೆ ಒತ್ತಡ ಮಾಡಿಬಿಟ್ಟು ಅವ್ರಿಗೆ ಕುಡಿಲಿಕ್ಕಾಗೋದು. ಅವರು ಪರಿಸರ ವಿಚಾರದಲ್ಲಿ ಅವರು ಸ್ಟಡಿ ಮಾಡಿಬಿಟ್ಟು ನಂತರ ರಿಪೋರ್ಟ್ ಕೊಡ್ತಾರೆ. ಅದರ ಪ್ರಕಾರ ನಾವು ಮಾಡ್ತೀವಿ. ವಿರೋಧ ಮಾಡಿದವರು ಏನಂತ ಕೇಳ್ತಾರೆ. ವಿರೋಧ ಮಾಡೋರು ಮಾತುಕತೆ ಮಾಡಿದ್ದಾರೆ. ನಮ್ಮ ಆಫೀಸರ್ಗಳಿದ್ದರು, ಅದಕ್ಕೆಲ್ಲ ಹೋಗಿ ಡಿಸ್ಕಸ್ ಮಾಡಿದ ಎಲ್ಲ ಮಾಡಿದ್ದಾರೆ. ನೀವು ಹೇಳಿ ಏನು ವಿರೋಧ? ಸರಿ, ಕೆಲವರು ವಿರೋಧ ವ್ಯಕ್ತಪಡಿಸೋದಕ್ಕೆ ನಾವು ಸ್ಪಷ್ಟೀಕರಣ ನಮ್ಮ ಅಧಿಕಾರಿಗಳು ಬಂದು ಕೊಟ್ಟಿದ್ದಾರೆ. ಅದಕ್ಕೆ ಏನು ವಿರೋಧ ನಿಮಗೆ ಗೊತ್ತಿಲ್ಲ, ಮತ್ತೆ ನಾನೇನು ಹೇಳಲಿಕ್ಕಾಗಲ್ಲ. ನೋಡಿ, ಉತ್ಪಾದನೆಗೆ ಜಾಸ್ತಿ ಖರ್ಚಾಗ್ತದೆ ಪರಿಸರವಾದಿಗಳು ಹೇಳ್ಬೇಕು. ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ವಯಬಲ್ ಪ್ರಾಜೆಕ್ಟ್ ನಾನು ಹೇಳಿದಿಲ್ಲ ನಿಮಗೆ. ಈಗ ನಮಗೆ ಶರಾವತಿ ಇದರಿಂದ ಯೋಜನೆಯಿಂದ ಬರ್ತಾ ಇದ್ದು 1000 ಮೆಗಾವಾಟ್. ನಮಗೆ ಸೋಲಾರ್ ಇದೆ. ನಮಗೆ ಇಡೀ ರಾಜ್ಯದಲ್ಲಿ ಸೋಲಾರು ಡೇ ಟೈಮಲ್ಲಿ ಎಕ್ಸ್ಟ್ರಾ ಬರ್ತದೆ. ಆ ಡೇ ಟೈಮಲ್ಲಿ ಚೀಪ್ ಆಗಿರ್ತದೆ. ಅದನ್ನು ನಾವು ಉಪಯೋಗ ಮಾಡಿಬಿಟ್ಟು ಅದನ್ನು ಪಂಪ್ ಮಾಡಿ
ಒಂದ್ಸತಿ ಆ ಶರಾವತಿ ಇದಕ್ಕೆ ಡ್ಯಾಮಿಗೆ ಬಂದರೆ 5 ನಿಮಿಷ 10 ನಿಮಿಷದಲ್ಲಿ ನಾವು ಮತ್ತೆ ಇದು ಮಾಡ್ಬೋದು. ನಮ್ಮ ರಾಜ್ಯದ ಪ್ರಾಬ್ಲಮ್ ಏನಿದೆ ಅಂತ ಸಮಸ್ಯೆ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆ, ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ನಮಗೆ ಪೀಕ್ ಅವರ್ಸ್ ಇರ್ತಲ್ಲ, ಆ ಹೊತ್ತಿಗೆ ನಮಗೆ ಪವರ್ ಶಾರ್ಟೇಜ್ ಇದೆ. ಅದನ್ನು ಪಂಪ್ ಮಾಡಿ ಸ್ಟೋರ್ ಮಾಡಿದ್ರೆ 10 ನಿಮಿಷದಲ್ಲಿ ಯಾವ ಟೈಮ್ ಬೇಕಾದ್ರೂ ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ಬೋದು. ಆ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ದೊಡ್ಡ ಪ್ರಾಜೆಕ್ಟ್ ಬರುವಾಗ ಈಗ ನ್ಯಾಷನಲ್ ಹೈವೇಗಳು ಮಾಡ್ತಾರೆ, ಆಗ ಅಲ್ಲಿ ಮರ ಕಡಿಯೋದಿಲ್ವಾ, ಅದಕ್ಕೆ ಮರ ಕಡಿದು ಬಿಟ್ಟರೆ ಒಂದು ಮರಕ್ಕೆ 10 ಮರಗಳನ್ನು ನೆಡುವಂಥ ಕೆಲಸ ಮಾಡ್ತಾ ಇದ್ವಿ ನಾವು. ಈ ಎಲ್ಲಿ ಲ್ಯಾಂಡ್ ನಾವು ಮಾಡ್ತೀವಿ ಅದಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡ್ ಸಮೇತ ನಮ್ಮ DC ಅವರು ಇದ್ದಾರಲ್ಲ, ಅದಕ್ಕೂ ಸಮೇತ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಅಲ್ಲಿ ಮರ ಮತ್ತೆ ಇದು ಪೈಪ್ಲೈನ್ ಒಳಗಡೆ ಹೋಗ್ತದೆ, ಅದಾದ ಅದ್ರ ಮೇಲೆ ಸಮೇತ ಮರಗಳು ಬರ್ಬೋದು, ಅದೇನು ತೊಂದರೆ ಇಲ್ಲ. ಹೈಟ್ ಮಾಡಿ ಎಲ್ಲ ಮಾಡಿಬಿಟ್ಟು ಒಂದು ಹೊಸ ಪವರ್ ಲೈನ್ ಹಾಕಿದಂಗೆ ಮಾಡಿದ್ವಿ. ಈಗಾಗಲೇ KPTCಯಲ್ಲೂ ಅದೆಲ್ಲ DPR ರೆಡಿ ಮಾಡ್ತಿದ್ದಾರೆ. ಈ ಪಂಪ್ ಸ್ಟೋರೇಜ್ ಏನ್ ಕರೆಂಟ್ ಉತ್ಪಾದನೆ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದೀರಲ್ಲ, ಮುಂದಿನ ದಿವಸದಲ್ಲಿ ಬೆಂಗಳೂರಿಗೆ ನೀರು ತರುವಂತ ಯೋಜನೆ ಮುಂದಿನ ಭಾಗ. ನಮ್ಗೆ ಉಪ್ಪು ನೀರು ಕುಡಿಯುವಂತ ತಾಲೂಕು ಮತ್ತು ಜಿಲ್ಲೆಗೆ 1 ಅಥವಾ 2 ನದಿಗಳು, ಅಂತ ನದಿ ಇದ್ದಂತ ಕುಡಿಯೋ ನೀರು ಗದ್ದೆಗಳಿಗೆ ತೋಟಗಳಿಗೆ ಬೇಕಾಗುವಂತದ್ದು. ನೀವು ಪಂಪ್ ಸ್ಟೋರೇಜ್ ಮಾಡಿ ಆ ಗದ್ದೆ ತೋಟದವರೆಲ್ಲ ಎಲ್ಲಿ ಹೋಗ್ಬೇಕು? ನೀವು ಕಾಡನ್ನ ಕಡಿಲಿಕ್ಕೆ ನಾವು ಯಾವುದೇ ಪರಿಸ್ಥಿತಿ ಕಾಡನ್ನು ಕಡಿಬಾರ್ದು. ಮತ್ತು ಈ ಯೋಜನೆಯನ್ನ ದಯವಿಟ್ಟು ಕೈ ಬಿಡಬೇಕು ಅನ್ನುವಂಥದ್ದು ಎಲ್ಲ ಬಂದು ವಿಧಾನಸೌಧಕ್ಕೆ ಬರಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ಕೇವಲ 54.155 ಹೆಕ್ಟೇರ್ ವ್ಯಾಪ್ತಿಯ ಅರಣ್ಯ ಪ್ರದೇಶ ಅಂದ್ರೆ ಕಾಡನ್ನ ಕಡಿತಾ ಇದ್ದಾರೆ. ಇದಕ್ಕೆ ಈಗಾಗಲೇ CA ಲ್ಯಾಂಡ್ಗಳನ್ನು ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯವರು ಬೇರೆ ಯಾವ ಪ್ರದೇಶದಲ್ಲೂ ಅರಣ್ಯವನ್ನ ಬೆಳೆಸಿದ ಇತಿಹಾಸ ಇಲ್ಲ. ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರದವರು ಅಂತ. ಕೆಳಗಡೆ ತಾತ್ವಿಕ ಒಪ್ಪಿಗೆ. ಏನ್ ಅರ್ಥ ಇದ್ರದ್ದು? ತಾತ್ವಿಕ ಒಪ್ಪಿಗೆ ಅಂದ್ರೇನು? ಮೇಲೆ ಹೇಳಿದ್ರೆ ಕೇಂದ್ರದವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ, ಕೆಳಗಡೆ ನೀವು ಹೇಳ್ತಾ ಇದ್ರೆ ಸಿಂಗಳಿಕೆಗೆ ಏನೂ ಆಗೋದಿಲ್ಲ ಅನ್ನುವಂಥದ್ದನ್ನ. ನಾವು ಸಾಗರದಿಂದ ಹೊನ್ನಾವರಕ್ಕೆ ಟ್ರೈನ್ ಅನ್ನ ಕೇಳಿದ್ವಿ ಸುಮಾರು 10 ವರ್ಷದ ಹಿಂದೆ. ಆವಾಗ ಈ ಸಿಂಗಳಿಕೆ ಇದೆ ಅಲ್ಲಿ, ಅದನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ, ರೈಲ್ವೆ ತರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಈಗ ನಿಮ್ಗೆ ಹೇಗೆ ಕೊಟ್ಟರು ಅನ್ನುವಂಥದ್ದು ಒಂದು. ಬಹಳಷ್ಟು ತ್ಯಾಗ ಮಾಡಿದ್ದೇವೆ ಹೇಳಿದ್ನಲ್ಲ, ಬೆಡ್ತಿ ಯೋಜನೆಗೆ ತ್ಯಾಗ ಮಾಡಿದ್ದೇವೆ. ಅವರನ್ನ ನಿರಾಶ್ರಿತರನ್ನಾಗಿ ಮಾಡಿದ್ದೀರಾ, ಅವ್ರಿಗೆ ಮನೆ ಕೊಟ್ಟಿಲ್ಲ, ಭೂಮಿ ಕಳ್ಕೊಂಡಿದ್ದಾರೆ. ಆಮೇಲೆ ಕೈಗಾದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ತಮ್ಗೆಲ್ಲ ಗೊತ್ತಿದೆ. ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯವರು ವಾಸ ಮಾಡ್ತಾ ಇದ್ದಾರೆ. ಸೀಬರ್ಡ್ ತಂದ್ವಿ, ಎಷ್ಟು ನಿರಾಶ್ರಿತರಾದ್ರು ಮಾನ್ಯ ಅಧ್ಯಕ್ಷರೇ? ಅವ್ರಿಗೆ ಏನ್ ಕೊಟ್ರಿ ನೀವು?